ಒಂದು ಬಾರಿ ಹಸಿರುಗಾಡುಗಳಿಂದ ತುಂಬಿದ ಸುಂದರವಾದ ಅರಣ್ಯವೊಂದು ಇತ್ತು. ಆ ಅರಣ್ಯದಲ್ಲಿ ಹಲವಾರು ಪ್ರಾಣಿಗಳು ಸಂತೋಷದಿಂದ ಜೀವನವನ್ನು ಸಾಗಿಸುತ್ತಿದ್ದವು. ಅಲ್ಲಿ ಸಿಂಹ, ಚಿರತೆ, ನರಿ, ಆನೆ, ಮೇಕೆ, ಹಕ್ಕಿಗಳು, ಹಂದಿ ಹಾಗೂ ನಾನಾ ಜಾತಿಯ ಪ್ರಾಣಿಗಳು ಇದ್ದವು. ಅರಣ್ಯದ ಮಧ್ಯದಲ್ಲಿ ದೊಡ್ಡ ಮರವೊಂದು ಇತ್ತು. ಅದನ್ನು ಎಲ್ಲಾ ಪ್ರಾಣಿಗಳು ಸಭಾಸ್ಥಳವಾಗಿ ಬಳಸುತ್ತಿದ್ದರು. ಪ್ರತಿದಿನವೂ ಸಂಜೆ ಅವು ಅಲ್ಲಿ ಸೇರುತ್ತಿದ್ದು ಮಾತುಕತೆ ಮಾಡುತ್ತಿದ್ದು, ಕೆಲವೊಮ್ಮೆ ಬಗೆಬಗೆಗಿನ ಆಟಗಳನ್ನು ಆಡುತ್ತಿರುತ್ತಿದ್ದವು. ಒಂದು ದಿನ ಅರಣ್ಯದಲ್ಲಿ ಭಯಾನಕ ಹವಾಮಾನ ಉಂಟಾಯಿತು. ಮಳೆಯು ಪ್ರಬಲವಾಗಿ ಸುರಿಯತೊಡಗಿತು. ನದಿಗಳು ಉಕ್ಕಿ ಹರಿಯತೊಡಗಿದವು. ಹಲವಾರು ಮರಗಳು ನೆಲಕ್ಕೆ ಉರುಳಿದವು. ಕೆಲವೊಂದು ಪ್ರಾಣಿಗಳಿಗೆ ಬದುಕು ಕಷ್ಟವಾಯಿತು. ಆಹಾರವನ್ನು ಹುಡುಕುವುದು ಕಷ್ಟವಾಯಿತು. ಎಲ್ಲೆಲ್ಲೂ ಭೀತಿ ಮೂಡಿತು. ಆ ಸಮಯದಲ್ಲಿ ಅರಣ್ಯದ ಸಿಂಹರಾಜ ಒಂದು ಮಹತ್ವದ ನಿರ್ಧಾರ ಕೈಗೊಂಡನು. ಎಲ್ಲ ಪ್ರಾಣಿಗಳ ಸಭೆ ಕರೆದನು ಮತ್ತು ಹೇಳಿದನು, ಈ ಸಂಕಟದ ಸಮಯದಲ್ಲಿ ನಾವು ಒಟ್ಟಾಗಿ ಇರಬೇಕು. ನಾವು ನಮ್ಮ ಆಹಾರವನ್ನು ಹಂಚಿಕೊಂಡು ಎಲ್ಲರಿಗೂ ಆಶ್ರಯ ನೀಡಬೇಕು. ಪ್ರೀತಿಯಿಂದ ಬದುಕಿದರೆ ಮಾತ್ರ ನಾವಿಂದು ಬದುಕಬಹುದು. ಅವನ ಮಾತುಗಳು ಎಲ್ಲಾ ಪ್ರಾಣಿಗಳ ಹೃದಯವನ್ನು ಸ್ಪರ್ಶಿಸಿತು. ಆನೆ ತನ್ನ ಹೊಟ್ಟೆಯ ಮೇಲೆ ಚಿಕ್ಕ ಪ್ರಾಣಿಗಳಿಗೆ ಆಶ್ರಯ ನೀಡಿದವು. ನರಿ ತನ್ನ ಬುದ್ಧಿಯಿಂದ ಮಳೆಯಿಂದ ಭದ್ರವಾಗಿರುವ ಗುಹೆ ಕಂಡುಹಿಡಿದಿತು. ಹಕ್ಕಿಗಳು ಹಕ್ಕಿಗೂಡುಗಳನ್ನು, ಒಣಗಿದ ರೆಂಬೆಗಳನ್ನು ಜಮೆ ಮಾಡಿತು. ಮೇಕೆ ತನ್ನ ಹಾಲನ್ನು ಇತರ ಪ್ರಾಣಿಗಳಿಗೆ ಹಂಚಿತು. ಅಲ್ಲಿಂದ ಪ್ರಾರಂಭವಾಯಿತು ಅರಣ್ಯದ ಪ್ರಾಣಿಗಳ ನಡುವೆ ನಿಜವಾದ ಸಹಕಾರ ಮತ್ತು ಸ್ನೇಹ. ಮಳೆ ನಿಂತಿತು, ನದಿಗಳು ಶಾಂತವಾದವು, ಮರಗಳು ಮತ್ತೆ ಹಸಿರು ಎಲೆಗಳೊಡನೆ ಮುಚ್ಚಿದವು. ಆದರೆ ಪ್ರಾಣಿಗಳ ಹೃದಯದಲ್ಲಿ ಬೆಳೆದ ಸ್ನೇಹ ಮರೆಯಾಗಲೇ ಇಲ್ಲ. ಸಿಂಹ ಕೊನೆಗೆ ನಮ್ಮ ಸಹಕಾರವೇ ನಮ್ಮ ಶಕ್ತಿ. ನಾವು ಪರಸ್ಪರ ಪ್ರೀತಿಯಿಂದ ಬದುಕಿದರೆ ಯಾವ ಸಂಕಟವೂ ನಮ್ಮನ್ನು ಗೆಲ್ಲಲು ಸಾಧ್ಯವಿಲ್ಲ. ಸ್ನೇಹವೇ ಶ್ರೇಷ್ಠ ಬಲ ಎಂದಿತು.